ಕೋಟಿ ಕೋಟಿ ಆಸ್ತಿ ಇದ್ದರೆ ನಾವು ಹಾಲಿಗೆ ಬರ್ತಿದ್ದಿದ್ರೆ ಸರ್ ಅಂದ್ರೆ ಏನಪ್ಪ ಅಂದ್ರೆ ಇಂದ ನಾವೆಲ್ಲರೂ ಬಿಡಕ್ಕಾಗ್ತಾರೆ ಸರ್ ಬಿಡಕ್ಕಾಗ್ತಾರೆ ನಮ್ಗೆ ಈ ಒಂದು ಅವಕಾಶ ಸೀರಿಯಸ್ ಆಗಿ ಯಾಕೆ ತಗೊಳ್ಳಿಲ್ಲಪ್ಪ ಅಂತಂದ್ರೆ ಫ್ಯಾಮಿಲಿ ಒಂದು ಬೆಸ್ಟ್ ಲೈಫ್ ಕೊಡ್ಬೇಕು. ಇಷ್ಟು ವರ್ಷ ನಮ್ಗೆ ಏನೋ ಕಷ್ಟ ಸುಖ ಗೊತ್ತಿಲ್ಲ, ಬೆಳೆಸ್ಯಾರ, ಕಷ್ಟಪಟ್ಟಾರ, ಎಜುಕೇಶನ್ ಕೊಡ್ಸಾರ, ಎಲ್ಲ ಮಾಡ್ಯಾರ. ಅವ್ರಿಗೆ ಏನಾದ್ರು ನನ್ಗೂ ಕೊಡುಗೆ ಕೊಡ್ಬೇಕು, ಅವ್ರಿಗೆ ರೆಸ್ಟ್ ಕೊಡ್ಬೇಕು, ಅವ್ರು ಬೇಡಿದ್ದೆಲ್ಲ ಕಣ್ಣು ತಂದಿರ್ಬೇಕು. ಸ್ಟ್ರಾಂಗ್ ರೀಸನ್ ಅಂತ ಈ ಅವಕಾಶನ ಕೈಗೆ ಎತ್ಕೊಂಡರಿ. ಸೊ ನಿಮ್ ಕರ್ಕೊಂಡು ಬಂದ್ರೆ ಏನೋ ಒಂದು ರೀಸನ್ ಹೇಳಿರ್ಬೋದು. ಹಲೋ, ಈ ರೀತಿ ಒಂದು ಪ್ರೋಗ್ರಾಮ್ ಅದ ಅನ್ಬೋದು, ಯಾವ ಏನೋ ಒಂದು ರೀಸನ್, ಎನಿ ರೀಸನ್ ಎಕ್ಯುರೇಟ್ ಆಗಿ ಇದೆ ಪ್ರೋಗ್ರಾಮ್ ಅದ, ಪ್ರಾಡಕ್ಟ್ಸ್ ಅದಾವ, ತಗೋಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಯಾರು ಪೂರ್ತಿ ಡೀಟೇಲ್ ಆಗಿ ಹೇಳಿ ಯಾರಿಗೆ ಕರ್ಕೊಂಡು ಬಂದಿದ್ರು, ಏನೋ ಒಂದು ರೀಸನ್ ಹೇಳಿ ಕರ್ಕೊಂಡು ಬಂದಿರ್ಬೋದು. ಹಲೋ, ಅವ್ರು ಏನೋ ಒಂದು ರೀಸನ್ ಹೇಳಿ, ಹಲೋ ಏನೋ ಒಂದು ರೀಸನ್ ಹೇಳಿ. ಸೊ ನಮಗೇನಪ್ಪ ಅಂತಂದ್ರೆ ನಾವು ಬೆಳಿಬೇಕು, ಬೆಳಿಲಿಕ್ಕೆ ಒಂದು ದಾರಿ ಬೇಕು. ಎಸ್ ಆರ್ ನಾವು ಲೈಫ್ ಒಳಗಡೆ ನಾವು ಬೆಳಿಬೇಕು, ನಾವು ಯಾರಂತ ಪ್ರೂವ್ ಮಾಡಬೇಕು, ನಮ್ಮ ಫ್ಯಾಮಿಲಿ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಲೈಫ್ ಕೊಡ್ಬೇಕಪ್ಪ ಅಂತಂದ್ರೆ ನಮಗೊಂದು ಬೆಳಿಲಿಕ್ಕೆ ಒಂದು ದಾರಿ ಬೇಕು. ಎಸ್ ಆರ್ ಸೊ ನಮ್ಮೆಲ್ಲರೂ ಮಿಡಲ್ ಕ್ಲಾಸ್ ಎಲ್ಲಿಗೂ ಬೆಳಿಲಿಕ್ಕೆ ಜೀವ ಇನ್ವೆಸ್ಟ್ಮೆಂಟ್ ಇರ್ತಕ್ಕಂಥ ಇಡೀ ಭಾರತದಾಗ ಇರ್ತಕ್ಕಂಥ ಏಕೈಕ ಬಿಸ್ನೆಸ್ ಯಾವ್ದಪ್ಪ ಅಂತಂದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್. ಆ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ನಮ್ಮ ಕಂಪನಿಗಳು ವ್ಯಾಲ್ಯೂಯೇಷನ್ ಮಾತಾಡಿ. ಸೊ ನೀವು ಕರ್ಕೊಂಡು ಬಂದಾಗ ನಿಮ್ಗೆ ನಂಬಿಕೆ ಅದೋ ಬಿಟ್ಟದ ಗೊತ್ತಿಲ್ರಿ. ಬೆರಳು ತುದಿ ಪ್ರಪಂಚದಲ್ಲಿ ಯೂಟ್ಯೂಬ್ ಗೂಗಲ್ ಎಲ್ಲಿ ನಂಬಿರೋದು? ಗೂಗಲ್ ಯೂಟ್ಯೂಬ್ ಬಿಡು, ಗೂಗಲ್ ನಂಬಲೇಬೇಕು. ಯಾಕಪ್ಪ ಅಂತಂದ್ರೆ ನಾವು ಏನಾದ್ರು ಸರ್ಚ್ ಮಾಡಿರೋದು ಕರೆಕ್ಟ್ ಆಗಿ ಆನ್ಸರ್ ಕೊಡ್ತದ್ರಿ. ನೀವು ಬೇಕಾದ್ರೆ ಮನೆಗೆ ಹೋಗ್ಬಿಟ್ಟು ಟಾಪ್ 10 ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಇನ್ ಇಂಡಿಯಾ ಈ ಪ್ರೋಗ್ರಾಮ್ ಸರ್ಚ್ ಮಾಡಿ 10 ಕಂಪನಿ ಬರ್ತಾವೆ. ಅಂದ್ರೆ ಗೌರ್ಮೆಂಟಿಗೆ ಟೈಅಪ್ ಆಗೋದು ಲೀಗಲ್ ಇರ್ತಕ್ಕಂಥ 10 ಕಂಪನಿ ಬರ್ತಾವೆ. 10 ಕಂಪನಿ ಫಸ್ಟ್ ಪ್ಲೇಸ್ ಇರೋದು ಮೈ ಲೈಫ್ ಸ್ಟೈಲ್ ಮಾತ್ರ. ಸೊ ಏನು ಜಾಸ್ತಿ ಏನು ನಾವೇನು ಎಫರ್ಟ್ ಹಾಕಂತದ್ದು ಏನಿಲ್ಲ ರೀ. ಆಲ್ರೆಡಿ ನಾವು ಇಲ್ಲಿ ತುಂಬಾನೇ ಅಂದ್ರೆ ಹೊರಗಡೆ ಸೋಫಾ ಸಾಫ್ಟ್ ಕೋಲ್ಗೇಟ್ ಬ್ರಷ್ ಬೇರೆ ಯೂಸ್ ಮಾಡ್ತೀವಿ ಮಾಡೇನ್ರಿ, ಮಾಡೇ ಮಾಡ್ತೀವಿ. ನಮ್ಮ ಹತ್ರ ದುಡ್ಡು ಇಲ್ಲಿ ಇರದೇ ಇರಲಿ 100% ಯೂಸ್ ಮಾಡೇ ಮಾಡ್ತೀವಿ. ದುಡ್ಡು ಕಟ್ಟೆ ಪರ್ಚೇಸ್ ಮಾಡ್ಬೇಕಂದ್ರೆ ಹೌದಂತೀರಿ, ದುಡ್ಡು ಕಟ್ಟು ಪರ್ಚೇಸ್ ಮಾಡ್ಲೇಬೇಕ್ರಿ. ನಾವು ಮಾಡಿದವ ನಮ್ಮ ಅಪ್ಪ ಅಮ್ಮ ಮಾಡ್ಯಾರ, ನಮ್ಮ ಮುತ್ತೆ ಮಾಡ್ಯಾರ, ನಮ್ಮ ಮಕ್ಕಳು ಮಾಡ್ತಾರೆ. ಎಸ್ ಆರ್ ಅಲ್ಲಿ ಏನು ಬೆನಿಫಿಟ್ ಇಲ್ಲ ಅನ್ನೋದು ಒಂದೇ ಉದ್ದೇಶ. ಆಲ್ರೆಡಿ ಅವ್ರದೇ ಆದಂತ ಒಂದು ಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ಯಾರಿ. ಆ ಸಿಸ್ಟಮ್ ಎಷ್ಟು ಜನ ಇರ್ತಾರೋ ಅವ್ರು ಮಾತ್ರ ದುಡ್ಡು ಮಾಡ್ತಾರೆ. ಹಲೋ, ಆಲ್ರೆಡಿ ಒಂದು ಸಿಸ್ಟಮ್ ಬಿಲ್ಡ್ ಮಾಡ್ಯಾರಿ. ಆ ಸಿಸ್ಟಮ್ ದಾಗ ಎಷ್ಟು ಜನ ಇರ್ತಾರೋ ಅವ್ರು ಮಾತ್ರ ದುಡ್ಡು ಮಾಡ್ತಾರೆ. ಅಲ್ಲಿ ನಮಗೂ ನಿಮ್ಗೆ ಯಾವುದೇ ರೀತಿ ಆಪರ್ಚುನಿಟಿ ಇಲ್ಲಿ ದುಡ್ಡು ಮಾಡೋ ಒಂದು ದಾರಿ ಕೂಡ ಇರಲಿ. ಹೌದಂತೀರಿ. ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮನಿಗೆ ಏನ್ ಬೇಕು, ನಮಗೆ ಏನ್ ಬೇಕು, ಹೊಲಕ್ ಬೇಕಾ, ಪರ್ಸನಲ್ ಬೇಕಾ, ಇವಾಗ ಆರೋಗ್ಯ ಬೇಕಾ, ಏನ್ ಬೇಕು ಅವು ಲೈಫ್ ಅಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡೋ ಮುಖಾಂತರ ನೀವು ಲೈಫ್ ಟೈಮ್ ಇದರಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿರ್ತೀರಿ. ಅಂದ್ರೆ ನಿಮಗೆ ಟಿಪಿ ರೇಟ್ ಅಂದ್ರೆ ಕಡಿಮೆ ರೇಟ್ ಅಲ್ಲಿ ಪ್ರಾಡಕ್ಟ್ಸ್ ಇರ್ತಾವ, ಅದ್ರ ಜೊತೆಗೆ ಇನ್ನೊಂದು ಇದೇ ಬಿಸ್ನೆಸ್ ನೀವು ಯಾಕೆ ಮಾಡಬೇಕು? ಹಲೋ, ಅದರಲ್ಲಿ ಸಾಕಷ್ಟು ಬಿಸ್ನೆಸ್ ಇದೆ. ಬಟ್ ಇದೇ ಬಿಸ್ನೆಸ್ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ಇದೊಂದು ಟೀಮ್ ವರ್ಕ್ ಅದ ರೀ. ಇಡೀ ಪ್ರಪಂಚದಾಗ ದುಡ್ಡು ಮಾಡೋರು ಟೀಮ್ ವರ್ಕ್ ಅದಾರ ಅಥವಾ ಸಿಂಗಲ್ ಎಫರ್ಟ್ ಅದ ರೀ. ಹೌದಂತೀರಿ. ನಾನು ಜಾಬ್ ಬಗ್ಗೆ ಮಾತಾಡಂಗಿದ್ದೆ. ಏನಪ್ಪ ಅಂದ್ರೆ ಕೆಲವೊಂದು ಟೈಮ್ ಎಷ್ಟೋ ಜನ ಕೈ ಹಿಡಿದೈತಿ, ಎಷ್ಟೋ ಜನಕ್ಕೆ ಅದು ಅನ್ನ ಕೊಟ್ಟಾರ, ಜಾಬಿಗೆ ಬ್ಲೇಮ್ ಮಾಡೋದಿಲ್ಲ. ಬಟ್ ಜಾಬಿಗೆ ಬಿಸ್ನೆಸ್ಗೆ ಇರೋಂಥ ವ್ಯತ್ಯಾಸ ಹೇಳೋದಿಲ್ಲ ಅಷ್ಟೇ ರೀ. ಅಂದ್ರೆ ಏನಪ್ಪ ಅಂತಂದ್ರೆ ಜಾಬ್ ಮಾಡಬೇಕು ಅಂತಂದ್ರೆ 8 ಅವರ್ ಅಷ್ಟೇ ಮಾತ್ರ ನೋಡಾಗ್ತದೆ. ಸಿಂಗಲ್ ಎಫರ್ಟ್ ಇರ್ತೈತಿ, ಆಕ್ಟಿವ್ ಇನ್ಕಮ್ ಇರ್ತೈತಿ. ಅಂದ್ರೆ ನಾವು ಎಲ್ಲಿಂದ ನಾವು ವರ್ಕ್ ಮಾಡ್ತೀವಿ ಅಲ್ಲಿಂದಲೇ ಇನ್ಕಮ್ ಕೊಡ್ತಾರೆ. ಒಂದು ಕ್ಷಣ ಒಂದು ದಿನ ನನಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಇನ್ಕಮ್ ಇಲ್ಲ. ಆಲ್ರೆಡಿ ಗೌರ್ಮೆಂಟ್ ಜಾಬ್ ಅಲ್ಲಿ ಕೂಡ 2006 ಇಂದ ನಾಮಿನೇಷನ್ ಫೆಸಿಲಿಟಿ ತೆಗೆದಾರೆ. ಅಪ್ಪ ಮಾಡೋ ಜಾಬ್ ಇವಾಗ ಮಗನಿಗೆ ರಿಟೈರ್ಮೆಂಟ್ ಟೈಮ್ ಅಲ್ಲಿ ಸ್ವಲ್ಪ ಸೆಟಲ್ಮೆಂಟ್ ಅಂತ ಮಾಡಿ ಬಿಡ್ತಾರೆ.